ಸೊ ಈ ಎಲ್ಲ ಒಂದಷ್ಟು ಮೈಲ್ ಸ್ಟೋನ್ಸು ಅಥವಾ ಒಂದಷ್ಟು ಪಾಯಿಂಟ್ಸ್ಗಳು ಕನೆಕ್ಟಿಂಗ್ ದ ಡಾಟ್ಸ್ ಇಸ್ ದ ಪರ್ಸ್ಯೂಟ್ ನಿಮ್ಮದು ಇನ್ ದ ಸ್ಪಿರಿಚುವಲ್ ಜರ್ನಿ ರೈಟ್ ನಾವು. ಇವಾಗ ಸಿಂಪಲಾಗಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಐ ವಾಂಟ್ ಪೀಪಲ್ ಫಸ್ಟ್ ಆಫ್ ಆಲ್ ಯಾವುದಾದ್ರು ಒಂದು ಕರೆಕ್ಟಾಗಿರೋ ವಿನ್ನ ತಯಾರು ಮಾಡಬೇಕು. ಯಾಕಂದರೆ ನಮಗಾಗಿರೋ ಅಂಥ ಗೆಲುವು ನಾವು ತಯಾರು ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಫ್ಯೂಚರಲ್ಲಿ ಇಂಟ್ರೆಸ್ಟ್ ಇರಲ್ಲ, ನಮಗೆ ಹೋಗ್ಬಿಡುತ್ತೆ. ನಾವು ಏನೋ ಒಂದು ಗೆಲ್ಲಬೇಕು. ಬೇಕಾಗಿರೋ ಗೆಲುವು ಅನ್ನೋದನ್ನ ನಾವು ಒಂದು ಅದೇ ಚೇಸಿಂಗ್ ಅ ಕ್ಯಾರೆಟ್ ಅಂತಾರಲ್ಲ, ಆ ಥರ ಯು ನೀಡ್ ಟು. ಇಲ್ಲ, ಕ್ಯಾರೆಟ್ ಅಂತಲ್ಲ, ಗೆಲುವು ಅಂದರೆ ನಮಗೆ ಸಸ್ಟೈನಬಲ್ ಆಗಿ. ಇವಾಗ ಮ್ಯಾಸ್ಲೋಸ್ ಪಿರಮಿಡ್ ಆಫ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಪಿರಮಿಡ್ ಮಾಡಿದ್ದಾನೆ. ಸರಿ. ಮ್ಯಾಸ್ಲೋ ಅಂತ ಒಬ್ಬ ಸೈಕಾಲಜಿಸ್ಟ್ ಇದ್ದ. ಅವನು ಪಿರಮಿಡ್ ಆಫ್ ನೀಡ್ಸ್ ಅಂತ ಮಾಡಿದ್ದಾನೆ. ಫಸ್ಟು ಹ್ಯೂಮನ್ ಬೀಯಿಂಗ್ಗೆ ಬೇಸಿಕ್ ನೀಡ್ಸ್ ಬರಬೇಕಂತೆ. ಏನದು? ಫುಡ್ಡು, ವಾಟರು, ಶೆಲ್ಟರ್, ಕ್ಲೋತ್ಸ್, ಹೌದು, ಆ ಥರ. ರೋಟಿ ಕಪಡ ಮಕಾನ್ ಅಂತಾರಲ್ಲ ಹಿಂದಿಯಲ್ಲಿ, ನಮ್ಮ ಕನ್ನಡದಲ್ಲಿ ಉಮಾಹೆ ಅಂತಾರಲ್ಲ. ಸರಿ ಸರಿ, ಉಮಾಯ ಸ್ವಲ್ಪ ಇದಾಗತ್ತೆ, ಅಂದ್ರೆ ಬಟ್ ಇಟ್ಸ್ ಓಕೆ. ಇಟ್ಸ್ ಎ ವೆರಿ ಕಲೋಕಿಯಲ್ ವೇ, ಬಟ್ ವಿ ಗೆಟ್ ವಾಟ್ ಯು ಆರ್ ಸೇಯಿಂಗ್. ಬೇಸಿಕ್ಸ್. ಮೈಸೂರು ಹೋಗ್ಬಿಟ್ಟು ಬೆಂಗಳೂರು ಕನ್ನಡ ಮರ್ತು ಬಿಟ್ಟಿದ್ದೀನಿ. ಸರಿ, ಓಕೆ. ಅದು ನೀವು ಹೇಳ್ದಂಗೆ ಬೇಸಿಕ್ ನೀಡ್ಸ್. ಅದಾದಮೇಲೆ ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ ಮಾಡಿದ್ದಾನೆ. ಅಂದರೆ ನಾವು ಯಾರು ನಮ್ಮನ್ನು ಮಾನ ಮರ್ಯಾದೆ ಕೊಡ್ತಾರ ಜನ, ಗೌರವ, ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ಲಾಸ್ಟಿಗೆ ಬರುತ್ತೆ ಪರ್ಪಸ್ಸು, ಮೀನಿಂಗು, ನಮ್ಮ ವಿನ್ಸ್ ಇನ್ ಲೈಫ್, ಪ್ರಾಫಿಟ್ಸು. ಅಂದರೆ ಪ್ರಾಫಿಟ್ಸ್ ಅಂದರೆ ಬರೀ ಕಾಸಲ್ಲ, ಪ್ರಾಫಿಟ್ಸ್ ಅಂದರೆ ಜನರ ಸಪೋರ್ಟ್, ಒಂದು ಟ್ರೈಬ್, ಒಂದು ಕಮ್ಯುನಿಟಿ. ಯಾರು ದೇ ಆರ್ ಹ್ಯಾಪಿ ದಟ್ ಎಷ್ಟು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೋ ಅವರು ನೀವಿದ್ದೀರಾ ಅಂತ ಖುಷಿ ಆಗ್ಬೇಕು ಅವ್ರಿಗೆ. ಸೊ ದ್ಯಾಟ್ ಇಸ್ ವೈ ವಿ ಸ್ಟಾರ್ಟ್ ಫ್ರಮ್. ಅಂದರೆ ಇದ್ರ ಚಿಕ್ಕ ಉದಾಹರಣೆಗಳು ಕೊಡಬೇಕಂದ್ರೆ, ಇವತ್ತಿಗೂ ನಾವು ಸ್ವಾಮಿ ವಿವೇಕಾನಂದ, ಗೌತಮ ಬುದ್ಧ ಈ ಥರ ನಾಪಿಸ್ಕೋತೀವಲ್ಲ. ಯಾಕಂದರೆ ಆ ಥರ ವಿಶ್ವಾಸನ ಬದುಕಿದ್ದಾಗ್ಲೂ ಅವರು ಕೊಟ್ಟಿರೋ ಫ್ರೇಮ್ವರ್ಕ್ಸು ನಾವು ಇವಾಗಲೂ ಯೂಸ್ ಮಾಡ್ತೀವಿ. ಬಸವಣ್ಣ ಕೊಟ್ಟಿರೋ ಫ್ರೇಮ್ವರ್ಕ್ಸು ನಾವು ಇವಾಗಲೂ ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ವೈ ದೇ ಆರ್ ವ್ಯಾಲ್ಯೂಡ್, ರಿವ್ಯರ್ಡ್. ಆವಾಗಲೂ ಇದ್ದಾಗಲೂ ದೇ ವರ್ ವ್ಯಾಲ್ಯೂಡ್. ಇವಾಗ ಅವರಿಲ್ಲ ಅಂದ್ರೂ ದೇ ಆರ್ ವ್ಯಾಲ್ಯೂಡ್. ಆ ಥರ ಒಂದು ಜೀವನ ನಾವು ಮಾಡಿದರೆ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪಿರಮಿಡ್. ಮ್ಯಾಸ್ಲೋದು ಬೇಸಿಕ್ಸು ಐ ಥಿಂಕ್ ಮೋಸ್ಟ್ ಆಫ್. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಮ್ಯಾಸ್ಲೋ ಗಾಟ್ ಇಟ್ ರಾಂಗ್. ಬೇಸಿಕ್ ನೀಡ್ಸ್ ಇದಲ್ಲ, ಬೇಸಿಕ್ ನೀಡ್ಸು ಮೀನಿಂಗು. ಸೊ ಅದನ್ನ ಇನ್ವರ್ಟ್ ಮಾಡಬೇಕು, ಉಲ್ಟಾ ಮಾಡಿದ್ರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಊಮಾಹೆ, ರೋಟಿ ಕಪ್ಪಡೆ ಮಕಾನಿಗೆ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ಮೇ ಆಗಲ್ಲ. ಸೊ ಫಸ್ಟ್ ಪ್ರಶ್ನೆ ಬರುತ್ತೆ, ಈಗ ನಾರ್ಮಲ್ ಪಿರಮಿಡು ಫಸ್ಟು ಬೇಸಿಕ್ಸು, ನೆಕ್ಸ್ಟು ಸೆಲ್ಫ್ ಎಸ್ಟೀಮು, ಆಮೇಲೆ ಪರ್ಪಸ್ಸು, ನಾನು ಏನಕ್ಕೆ ಬಂದೆ, ಏನು ಕೊಟ್ಟು ಹೋಗಕ್ಕೆ ಬಂದಿದ್ದೀನಿ, ಆ ವಿನ್ಸನ್ನೆಲ್ಲ ಹುಡುಕ್ಬೇಕಂತ. ಸೊ ಅದನ್ನು ಉಲ್ಟಾ ಮಾಡೋಕ್ಕೆ ಹೇಳಿದ್ರಲ್ಲ, ಈಗ ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್ಗೆ ಫಸ್ಟು ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಏನು, ನಾನು ಯಾರು, ಈ ಒಂದು ಪರ್ಸ್ಯೂಟನ್ನು, ಈ ಒಂದು ದಾರಿನಲ್ಲಿ ಒಬ್ಬ ಮನುಷ್ಯ ಈಗ ಯೋಚನೆ ಮಾಡೋದಂದ್ರೆ, ಈಗ ಜನಸಾಮಾನ್ಯ ವಾಟ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್? ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ದೇವ್ರು ನಮ್ಗೆ ಕೊಟ್ಟಿರೋದು ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬರೋಕ್ಕೆ. ಸುಮ್ಮನೆ ಕಳಿಸಿಲ್ಲ ನಾವು. ಇವಾಗ ನಮ್ಮ ಥೇಮ್ಸ್ ನದಿ ಅವಿದ್ಯಾ ಮಂದಿರ್ ಅಂತಿದೆ. ಅಂದರೆ ನಮ್ಮ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಎಲ್ಲನೂ ಇಟ್ ಈಸ್ ಬೇಸ್ಡ್ ಆನ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ಸೊ ಇದು ಅವಿದ್ಯಾ ಮಂದಿರ್. ಇದು ಅಲ್ಲಿ ನಾವು ಏನು ಕಲಿತೀವೋ ಅವಿದ್ಯಾನೇ. ಸೊ ಫಸ್ಟ್ ಥಿಂಗ್ ಫಿಲಾಸಫಿ ವೈಸ್, ನಾನು ಮ್ಯಾಥಮೆಟಿಕ್ಸ್ ಅವಿದ್ಯಾ ಅಂತ ಹೇಳ್ತಲ್ಲ, ಸೈನ್ಸ್ ಅವಿದ್ಯಾ ಅಂತ ಹೇಳ್ತಿಲ್ಲ, ಬಟ್ ಫಿಲಾಸಫಿಯಲ್ಲಿ ಕಲಿಸೋದು ನಾವು ಒಂದು ಇನ್ಸಿಗ್ನಿಫಿಕೆಂಟ್ ಡಸ್ಟ್ ಇದ್ದಂಗೆ. ನಮ್ಮದೇನು ವ್ಯಾಲ್ಯೂನೇ ಇಲ್ಲ ಈ ಯೂನಿವರ್ಸ್ಗೆ. ನಾವಿದ್ರೂ ಒಂದೇ, ಬಿಟ್ಟರು ಒಂದೇ, ಆ ಥರ ಕಲಿಸ್ತಾರೆ. ಇನ್ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ತುಂಬ ಎಜುಕೇಷನ್ ಕೊಡ್ತಾರೆ ನಮಗೆ ಸೈನ್ಸಲ್ಲಿ. ಬಟ್ ಅಧ್ಯಾತ್ಮ ಏನು ಹೇಳುತ್ತೆ, ದೇವರು ನಿನಗೆ ಏನೋ ಒಂದು ಕೆಲಸ ಕೊಟ್ಟು ಕಳಿಸಿದ್ದಾನೆ, ಅಥವಾ ನಾವು ಹೇಳೋದು ಕಳಿಸಿದ್ದಾಳೆ. ಯಾಕಂದರೆ ಮಹಾಮಾಯೆ ಲಲಿತಾ ತ್ರಿಪುರ ಸುಂದರಿಕ್ಕಿಂತ ಯಾರೂ ಇಲ್ಲ ಅಂತ ನಮ್ಮ ಗುರು ಹೇಳ್ಕೊಟ್ಟಿದ್ದಾರೆ ನನಗೆ. ಅದು ನಾನು ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ. ಸೊ ದೇವ್ರು ಕಳಿಸಿದ್ದಾಳೆ ಆದಮೇಲೆ ನಾವು ಏನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದ ಅಸೈನ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ನಮ್ಮ ಅಸೈನ್ಮೆಂಟ್ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಸ್ಕ್ರಿಪ್ಟ್ ಬರೀತೀರ, ನೀವು ಸ್ಕ್ರಿಪ್ಟ್ ರೈಟರು, ರಜನಿಕಾಂತ್ ಸರ್ನ ಇನ್ವೈಟ್ ಮಾಡ್ತೀರಾ, ಕ್ಯಾನ್ ಯು ಬಿ ದ ಮೇನ್ ಲೀಡ್ ಅಂತ.
ಅವರು ಓಕೆ ಅಂತಾರೆ. ಮತ್ತು ಅವ್ರು ಬಂದ ತಕ್ಷಣ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ರಜನಿ ಸರ್ ಬಂದರೆ ಇಷ್ಟು ಚೆನ್ನಾಗಾಗತ್ತೆ ಫಿಲ್ಮು ಅಂತ. ದೇವರು ನಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ಬಿಟ್ಟು ನಮಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ರಶ್ಮಿ ನಿಮ್ದಿದ್ದು ಅಸೈನ್ಮೆಂಟು, ಪಶುಪತಿ ನಿಮ್ದಿದ್ದು ಅಸೈನ್ಮೆಂಟು ಅಂತ. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಡೀಪಾಗಿ ಅರ್ಥ ಮಾಡಿ ಮೆಡಿಟೇಷನಲ್ಲಿ ಮಾತ್ರ ಇದು ಅರ್ಥ ಆಗೋದು. ಬಿಕಾಸ್ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಈಗ ನನ್ನ ಅಸೈನ್ಮೆಂಟ್ ಏನು ಅನ್ನೋದು, ಯಾಕೆಂದರೆ ನೀವೇ ನೋಡ್ದಂಗೆ ಎಲ್ಲ ಮನುಷ್ಯರು ಸ್ಟಾರ್ಟಿಂಗಲ್ಲಿ ನಮ್ಮ ಸದ್ಯದ ಲೈಫ್ ಸಿಲೆಬಸ್ ಇದೆಯಲ್ಲ, ಫಸ್ಟ್ 20 ಇಯರ್ಸು ಸ್ಕೂಲ್ಗೂ ಇದರಲ್ಲಿ ಕಳೆದೋಗ್ತೀವಿ. ನೆಕ್ಸ್ಟ್ 20 ವರ್ಷ ಓದಿದ್ದೀವಿ, ಓದಿದ್ಮೇಲೆ ಕೆಲಸ ಹುಡುಕ್ಬೇಕು, ದುಡ್ಡು, ದುಡಿಮೆ, ಸಂಸಾರ, ಅದ್ರಲ್ಲಿ ಸಿಕ್ಕಾಕೋತೀವಿ ನೆಕ್ಸ್ಟ್ 20 ವರ್ಷ. ಅದಾದಮೇಲೆ ನೆಕ್ಸ್ಟ್ 20 ವರ್ಷ ಮಕ್ಕಳಾಯಿತು. ಮೃತ ದರ್ಶನ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಮಕ್ಕಳಾದರೂ ಮಕ್ಳಿಗೆ ಮದುವೆ ಮಾಡಿಸೋದು ಅದೇ ಸೈಕಲಲ್ಲಿ ಹಾಕ್ಬಿಟ್ಟು ಸತ್ತೋಗೋದು ನಾವು. ಸೊ ಇದು ಈ ಮಧ್ಯದಲ್ಲಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಟ್ ವರ್ಡ್ ಮೃತ ದರ್ಶನ, ವಿಚ್ ಐ ಲಾಸ್ಕ್ ವೈ ಡು ಯು ಥಿಂಕ್ ಇಟ್ ಇಸ್ ಮೃತ ದರ್ಶನ ಅಂತ. ಬಟ್ ಹೌ ಟು ಫೈಂಡ್ ದ ಪರ್ಪಸ್, ಲೈಕ್ ಈಗ ನನ್ನ ಅಸೈನ್ಮೆಂಟು ಏನು ಅಂತ. ಈಗ ಸ್ಪಿರಿಚುವಲ್ ಹಸಿವು ಅನ್ನೋದು ಕೆಲವ್ರಿಗೆ 50 ವರ್ಷಕ್ಕೆ ಬರ್ಬೋದು, ಯಾರಿಗೋ ಮಹಾಜ್ಞಾನಿಗಳಿಗೆ ಇವತ್ತೆಲ್ಲ ಗೌತಮ ಬುದ್ಧರು ಅಂಥವರೆಲ್ಲ, ವಿವೇಕಾನಂದವರೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ they took some drastic moves and then they went on an exploration path. So how does that trigger happen? How to understand? ನೀವು ನೋಡೋಕೆ ಹೋದರೆ ಚಿಕ್ಕ ಮಕ್ಕಳು ಒಳ್ಳೊಳ್ಳೆ ಕ್ವೆಶ್ಚನ್ ಕೇಳ್ತಾರೆ ಅಬೌಟ್ ಪರ್ಪಸ್ಸೇ. ಹೌದಾ? ಹೌದು. ಅಂದರೆ ನಾನೇನು ಮಾಡಬೇಕು ನೆಕ್ಸ್ಟು ಲೈಫಲ್ಲಿ, ನಾನೇನಾಗಬೇಕು ಅಂತ ಕೇಳ್ತಾರೆ ಮಕ್ಕಳು. ಆವಾಗ ಚಿಕ್ಕವರಿದ್ದಾಗೂ ಅವ್ರು ಅದೇ ಅಲ್ವಾ ಕೇಳೋದು, ದೊಡ್ಡವರಾದ್ಮೇಲೆ ಏನಾಗ್ತೀಯಾ? ದೊಡ್ಡವರು ಅದೇ ಕೇಳೋದು, ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂತ. ಆ ಡಿಸ್ಕಷನಲ್ಲಿ ಏನೋ ಒಂದು ಶಾಲೋ ನಾವು ಡಿಸ್ಕಸ್ ಮಾಡಿ ಅವ್ರಿಗೆ ಆಳವಾಗಿ ಹೇಳ್ಕೊಡ್ಬೇಕಲ್ಲ ಮಕ್ಕಳಿಗೆ. ಒಂದು ಸ್ಟೋರಿ ಮೂಲಕ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ದೇವ್ರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿ, ಹೌ ಯು ಕ್ಯಾನ್ ಗೆಟ್ ಎ ಪರ್ಪಸ್ ಅಂತ ನಾನು ಚಿಕ್ಕ ಮಕ್ಕಳಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ದೇ ಗೆಟ್ ಇಟ್. ಸೊ ಇದೇನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಏನು ಬೇಕು, ಒಳ್ಳೆ ಗುರು. ಸಾವಿರಾರು ಗುರು ಹತ್ರ ನಾನು ಹೋಗಿ ಕಲ್ತು ಫೈನಲಿ ಐ ಗಾಟ್ ಮೈ ಗುರು. ನಮ್ಮ ಗುರು ಮಹಾವತಾರ್ ಬಾಬಾಜಿ ಅಂತ. ಸೊ ಅವ್ರು ಸಿಗಬೇಕು ಅಂದರೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಂದರೆ ಯಾರು ಇವರು, ಹೆಂಗೆ ಸಿಕ್ಕಿದ್ರು, ಆ್ಯಂಡ್ ಇವರು ಕಾರ್ಪೊರೇಟ್ ಲೈಫಲ್ಲಿ ಇದ್ರಲ್ಲ, ಇಲ್ಲಿಗೆ ಬಂದಿದೆ. ಯಾಕೆ ನಿಮ್ಮ ಇನ್ಸ್ಟಾಗ್ರಾಮ್ ಇದನ್ನು ನೋಡಿದ್ರೆ ದ ಫಸ್ಟ್ ಥಿಂಗ್ಸ್ ಈಸ್ ಸ್ಪಿರಿಚುವಲ್ ಗುರು, ಅದಾದಮೇಲೆ ಪರಂಪರಾ ಅಧಿಕಾರಿ ಆಫ್ ತ್ರಿಲೋಕ ಅಖಾಡ, ಲಿವ್ ಸ್ಪಿರಿಚುವಲಿ ವಿತೌಟ್ ಬ್ರೇಕ್ ಡೌನ್ಸ್ ಅಂತ ಇದೆ. ಆಮೇಲೆ ನೀವೆಲ್ಲೋ ನಿಮ್ಮದೇ ಆದಂಥ ಹಳೆ ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ದಾಗ ನಾನು ಸ್ಪಿರಿಚುವಲ್ ನಾಲೆಜಿಗೆ ಹುಡ್ಕೊಂಡು ಹೋಗಲಿಲ್ಲ, ನಾನು ಬೇರೆ ಏನೋ ಹುಡುಕ್ತಾ ಇದ್ದೆ. ಆಕ್ಸಿಡೆಂಟ್ ಆಗಿ ಒಂದು ಮಾತು ಹೇಳಿದ್ರಿ, ವಿತ್ ಸಚ್ ಇಂಟೆನ್ಸಿಟಿ ನನ್ನ ಲೈಫಲ್ಲಿ ಏನೋ ಹುಡುಕ್ತಾ ಇದ್ದೆ, ಅವಾಗ ಅದು ಏನೋ ಸಿಕ್ತು ಅಂತ. ಸೊ ವಾಟ್ ಡಿಡ್ ಯು ಮೀನ್ ವೆನ್ ಯು ಸೇ ಲಿವಿಂಗ್ ವಿತ್ ಇಂಟೆನ್ಸಿಟಿ? ನಾನು ಹುಡುಕ್ತಾ ಇದ್ದಿದ್ದು ಆ್ಯಕ್ಚುಲಿ ನನ್ನ ಐಡೆಂಟಿಟಿ. ಯಾಕೆಂದರೆ ನನಗೆ ಆಗ್ತಾ ಇದ್ದಿದ್ದು ಸಿಕ್ಕಾಬಟ್ಟೆ ಬುಲ್ಲಿಯಿಂಗ್ ಅಂದರೆ ಹ್ಯಾರಾಸ್ಮೆಂಟ್. ಅದು ಹೆಂಗೆ ಎಷ್ಟು ಮಟ್ಟಕ್ಕೆ ಹೋಯಿತು ಅಂದರೆ, ನಮ್ಮ ಮನೆ ಫ್ರಂಟ್ ಬಾಗಿಲಿಂದ ನಾನು ಎಂಟರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಓಲ್ಡರ್ ಬಾಯ್ಸ್ ಅಲ್ಲಿ ಇದ್ಬಿಟ್ಟು ನನಗೆ ಕ್ರಿಕೆಟ್ ಬ್ಯಾಟಲ್ ಹೊಡೆಯೋರು, ಇಲ್ಲ ಏನೋ ಒಂದು ಇದೇ ಮಾಡೋದು, ಪುಲ್ ಮೈ ಹೇರ್, ಸ್ಲ್ಯಾಪ್ ಮಾಡೋದು, ಆ ಥರ ನಡೀತಾನೆ ಇತ್ತು. ಯಾಕಂದರೆ ನನಗೆ ಸ್ಟ್ಯಾಮರಿಂಗ್ ಇತ್ತು. ಅವರು ಆ ಸ್ಟ್ಯಾಮರಿಂಗ್ ನೋಡಿಬಿಟ್ಟು ನನಗೆ ಟೀಸ್ ಮಾಡಿದಾಗ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ಟ್ಯಾಮರಿಂಗ್ ಇದೆ. ನೆಕ್ಸ್ಟ್ ಏನು, ಐ ಕಾಂಟ್ ಸೇ ಎನಿಥಿಂಗ್. ಸೊ ಅದಕ್ಕೆ ಐ ಗಾಟ್ ಡೌನ್ ಟು ಫೈಟಿಂಗ್ ಸ್ಟಾರ್ಟಿಂಗಲ್ಲೇ. That was your expression. ನನ್ನ ಎಕ್ಸ್ಪ್ರೆಷನ್ ಆಫ್ ಮೈ ಆ್ಯಂಗರ್ ಅಟ್ ದಿಸ್. ಮಾತು ಬರಲ್ವಲ್ಲ ನನಗೆ. ಸೊ ಐ ಜಸ್ಟ್ ಪುಷ್ ದೆಮ್ ಆರ್ ಸಮಥಿಂಗ್. ಅದಾದಮೇಲೆ ನಂಗೆ ಬಿಡಲೇ ಇಲ್ಲ ಅವರು. ಹೆಂಗೆ ನೀನು ಈ ರೋಡಲ್ಲಿ ಹೋಗ್ತೀಯಾ, ನಾವು ನಿಮಗೆ ಸ್ಕೂಲ್ ಹೋಗೋಕ್ಕೂ ಬಿಡಲ್ಲ, ಸ್ಕೂಲಿಂದ ಬರೋಕ್ಕೂ ಬಿಡಲ್ಲ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾನು ನೇಬರ್ ಮನೆಯಿಂದ ಹೋಗಿ ಗೋಡೆ ಮೇಲೆ ಹತ್ತಿ ಮನೆಗೆ ಬರ್ತಿದ್ದೆ ಆ ಟೈಮಲ್ಲಿ. ಮತ್ತು ನಾನು ಆವಾಗ ನಂಗೆ ಅನಿಸ್ತು, ಏನಿದೆ ಇಲಿ ಜೀವನ ಅಂತ. ಅಲ್ಲಿ ನಮಗೆ ಐಡೆಂಟಿಟಿ ಅಲ್ವಾ, ನಾನೇನು ಇಲಿ ಅಲ್ಲ, ನಾನು ಹುಲಿ ಅಂತ ನನಗೊಂದು ಐಡೆಂಟಿಟಿ. ನಾನು ಯಾರು ಅಂತ ಒಂದು ಸರ್ಚು. ಇಫ್ ಐ ಆಮ್ ರಿಯಲಿ ಎ ಟೈಗರ್, ನನಗೇನೋ ಒಂದು ಪವರ್ಸ್ ಇರಬೇಕಲ್ವಾ. ನಾನೇ ಹೇಳ್ಕೊಳ್ಳೋದು ನಾನು ಟೈಗರ್ ಅಂತ ಹೇಳ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಧನ ಬಾರಿಸ್ಕೊಂಡ್ರೆ ಅದೇನದು. ಸೊ ಅದೇ ನನ್ನ ಮೇಲೆ ನನಗೆ ಅಸಹ್ಯ ಬಂದು ಒಂದು ತುಂಬ ಎಮೋಷ್ನಲ್ ಸ್ಟೇಟಲ್ಲಿದ್ದೆ. ತಲೆ ಕೆಟ್ಟು ಹೋಗಿತ್ತು ನನಗೆ. ಯಾಕೆಂದರೆ ನನಗಷ್ಟಕ್ಕೆ ನಾನು ಐ ಆಮ್ ಎ ಟೈಗರ್ ಅಂತ ಹೇಳ್ಕೊಬೋದು, ಬಟ್ ಹೊರಗಡೆ ಆಗ್ತಿರೋದೇನು.
ಸೊ ಈ ಕಾನ್ಫ್ಲಿಕ್ಟಿಂದ ನನಗೆ ಹೆವಿ ಹಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಹೇಳಿದೆ, ನಾನು ಸತ್ರೂ ಪರವಾಗಿಲ್ಲ, ಇಲ್ಲಿ ಥರ ಬದುಕೋದು ಇವತ್ತಿಂದ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಹೋದೆ ನಾನು. ನನಗೇನು ಗೊತ್ತಿರಲಿಲ್ಲ. ನಮ್ಮ ಅಪ್ಪನಿಗೆ ಹೇಳಿದೆ ಈ ಥರ ಎಲ್ಲ ಆಗ್ತಿದೆ ಅಂತ. ನಮ್ಮಪ್ಪ ಹೋಗ್ಬಿಟ್ಟು ಅವ್ರ ಹುಡುಗರಿಗೆಲ್ಲ ವಾರ್ನ್ ಮಾಡಿದ್ರು. ಏನು ನಿಮ್ಮ ಅಪ್ಪನಿಗೆ ಹೇಳ್ತೀಯ ಅಂದ್ಬಿಟ್ಟು ನೆಕ್ಸ್ಟು ಒಂದು 1 hour ಆದಮೇಲೆ ನಂಗೆ ಸರಿ ಬಾರಿಸಿದ್ದಾರೆ ಆಮೇಲೆ. ಸೊ ಇದು ಸಿಕ್ಕಾಪಟ್ಟೆ ಏನೋ ಒಂದು ಕರ್ಮ ನೋಡಿ. ಇಟ್ಸ್ ಅ ವೆರಿ ಹೆವಿ ಕರ್ಮ ದೇವಿ ಕೊಟ್ಟಿರೋದು. ಟೇಕ್ ದಿಸ್, ಸಿ ವಾಟ್ ಯು ಅಂಡರ್ಸ್ಟ್ಯಾಂಡ್ ಆಫ್ ದಿ ಅಸೈನ್ಮೆಂಟ್ ನಿಂಗೆ ಏನು ಅರ್ಥ ಆಗುತ್ತೆ ಇದರಿಂದ. ಅಲ್ಲಿಗೆ ನನ್ನ ಅಸೈನ್ಮೆಂಟ್ ಅರ್ಥ ಆಗಿದ್ದು, ನಾನೊಂದು ದೊಡ್ಡ ಮಾರ್ಷಲ್ ಆರ್ಟಿಸ್ಟ್ ಆಗಬೇಕು. 20 ಜನ ಬಂದರೂ ಅಷ್ಟೇ, 200 ಜನ ಬಂದರೂ ಅಷ್ಟೇ, ಐ ಮಸ್ಟ್ ಬಿ ಏಬಲ್ ಟು ಓವರ್ಕಮ್ ದೆಮ್ ಅಂತ ಒಂಥರ ಒಂದು ಸಂಕಲ್ಪ ಬಂತು, ನಾನು ಆ ಥರ ಮಾಡಬೇಕು ಅಂತ. ಬಟ್ ನನಗೆ ನಾಲೆಡ್ಜೇ ಇಲ್ವಲ್ಲ. ಸೊ ನಾನು ಈ ತೀರ್ಮಾನ ಮಾಡಿ ಹೋದ್ಮೇಲೆ ಅದೇ ರಿಸಲ್ಟ್ ಬಂತು. ಯಾಕಂದರೆ ನನ್ನ ಸ್ಕಿಲ್ ಲೆವೆಲ್ ಅಷ್ಟೇ ಇದೆ. ನಾಟ್ ಓನ್ಲಿ ದ್ಯಾಟ್, ಈ ಸಾರಿ ಸಂಕಲ್ಪದಿಂದ ಐ ವಾಸ್ ಏಬಲ್ ಟು ಹರ್ಟ್ ಸಮ್ ಪೀಪಲ್ ಸ್ವಲ್ಪ ಜಾಸ್ತಿ. ಸರಿ. ಸೊ ಅವ್ರಿಗೆ ಇನ್ನೂ ಸಿಕ್ಕೋಬಟ್ಟೆ ಸಿಟ್ಟು ಬಂದು ಏನು ಮಾಡಿದ್ದಾರೆ ಅಂದರೆ, ಸಗಣಿ ಇತ್ತು ಫ್ರೆಶ್, ನನ್ನ ಮುಖ ತೊಗೊಂಡು ಅದ್ರ ಮೇಲೆ ಉಜ್ಜಿದ್ರು. ಹಂಗೆ ಕಟ್ಟಾಯ್ತಿಲ್ಲ, ಫುಲ್ ಕಟ್ಟಾಯಿತು ಸಗಣಿ ಮುಖ ಎಲ್ಲದರಲ್ಲೆಲ್ಲ. ಇನ್ನೊಂದಷ್ಟು ತೆಗ್ಬಿಟ್ಟು ನನ್ನ ತಲೆ ಮೇಲೆ ಕೂದಲ ಮೇಲೆಲ್ಲ ನಾನೇ ಹಾಕಬೇಕು ಅಂತ ಅವ್ರು ಹೇಳಿದರು. ಇಲ್ಲಾಂದರೆ ನನ್ನ ಕೈಗೆ ಹೊಡೆದ, ಅವನು ಕ್ರಿಕೆಟ್ ಬ್ಯಾಟಲ್ಲಿ ಹೊಡೆದ, ಇಷ್ಟು ದಪ್ಪ ಆಗೋಯ್ತು. ಆಮೇಲೆ ಚಾಕು ತೆಗೆದ್ರು, ಕಟ್ ಮಾಡಿದ್ರು ಕೈ ಮೇಲೆ ಕಾಲ ಮೇಲೆ ಸ್ವಲ್ಪ ಲೈನ್ಸು, ರಕ್ತ ತೆಗೆದ್ರು. ಆಮೇಲೆ ಇದು ಏನು, ನಾನು ಹೇಳಿದೆ ಇದು ರಕ್ತ ಇದ್ದರೆ ನಾನು ಕಾಲಿಗೆ ಕೊಡ್ತೀನಿ, ತಗೋ ಕಾಲಿ ಅಂತ. ರಕ್ತ ಕೊಟ್ಬಿಟ್ಟು ಆಮೇಲೆ ಅದು ಹೆಂಗೆ ಟಾರ್ಚರ್ ಮಾಡೋಕ್ಕೆ ಮನಸ್ಸು ಬಂತು ಅಂತ ನನಗೆ ಯೋಚನೆ. ನನಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಬಟ್ ಇವಾಗ ನನ್ನ ಲೈಫಲ್ಲಿದ್ದಾರೆ, ಇಂಟಿಮೇಟ್ ವಿಲನ್ಸ್ ಆಗಿ ಇದ್ದಾರೆ. ಬಟ್ ನನಗೆ ಆವಾಗಲೂ ಒಂಥರ ಡಿಸಪಾಯಿಂಟ್ ಆಯಿತು. ಯಾಕೆ ನಂಗೆ ಇನ್ನೂ ಟೀಚರ್ ಕೊಟ್ಟಿಲ್ಲ? ನಂಗೆ ಗೊತ್ತು ನನ್ನ ಸ್ಕಿಲ್ ಲೆವೆಲ್ ಇಲ್ಲ ಅಂತ, ಫೈಟಿಂಗ್ ಮಾಡೋಕ್ಕೆ ಸ್ಕಿಲ್ ಲೆವೆಲ್ ಇಲ್ಲ ಅಂತ ನಂಗೆ ಗೊತ್ತು. ಯಾಕೆ ನಂಗೆ ಇನ್ನೂ ಟೀಚರ್ ಸಿಕ್ಕಿಲ್ಲ ಅಂತ ಶಿವನ ಮೇಲೆ ಸಿಕ್ಕಾಬಟ್ಟೆ ನಾನು ಆ್ಯಂಗ್ರಿ ಆದೆ. ನಿನ್ನ ಅಸೈನ್ಮೆಂಟ್ ಆಕ್ಸೆಪ್ಟ್ ಮಾಡಿಕೊಂಡೆ, ಬಟ್ ಯಾಕೆ ನೀನು ನನಗೊಂದು ಗುರು ಕಳಿಸಿಲ್ಲ ಇದಕ್ಕೆ ಅಂತ ಸಿಕ್ಕಾಬಟ್ಟೆ ಸಿಟ್ಟಲ್ಲಿದ್ದೆ ನಾನು ಶಿವನ ಮೇಲೇ. ಸೊ ಆ ಟೈಮಲ್ಲಿ ಗುರುಗಳು ಬಂದರು. ಇಷ್ಟು ಡ್ರಾಮಾ ಮಾಡಿಕೊಂಡು ಆ ಕರೆಕ್ಟ್ ಡ್ರಾಮಾ ಟೈಮಲ್ಲಿ ಗುರು ಎಂಟರ್ಸ್. ದಿಸ್ ಇಸ್ ಎಷ್ಟು ವರ್ಷ ಇದ್ದಾಗ? 12 ವರ್ಷ ಇದ್ದೆ ನಾನು ಅವಾಗ. ಬರೀ 12 ವರ್ಷದ ಒಳಗಡೆ ನಡೆದಿರೋ ಇಷ್ಟು ಘಟನೆಗಳು ವಾಸ್ ಒನ್ ಆಫ್ ದ ಫಸ್ಟ್ ಟ್ರಿಗರ್ ಪಾಯಿಂಟ್ಸ್ ಫಾರ್ ಯು ಟು. ಬಟ್ ನಾನು ಆಧ್ಯಾತ್ಮ ಅಂತ ಸರ್ಚ್ ಮಾಡಿಲ್ಲ. ಮೀನಿಂಗ್, ಪರ್ಪಸ್, ನಾನು ಯಾರು, ನಾನು ನನ್ನಷ್ಟಕ್ಕೆ ನಾನೇ ಸಾರ್ಥಕ ಮಾಡ್ಕೋಬೇಕು ನಾನು ಯಾರು ಅಂತ, ಅದರಿಂದ ನಾನು ಹೋಗಿದ್ದು. ಅದೇ ಏಜ್ ಆಫ್ 12 ನಿಮ್ಗೆ ಆ ಥರ ಎಲ್ಲ ಇತ್ತಾ ಪ್ರಶ್ನೆಗಳು? ಲೈಕ್ ಹಾಂ, ಯಾಕೆಂದರೆ ಕ್ವೆಶ್ಚನ್ ಆಯ್ತಲ್ಲ. ಬೇರೆ ಹುಡುಗರು ಅಂದ್ಕೊಂಡಿರ್ತಿದ್ರು ಐ ಆಮ್ ದ ಟೈಗರ್ ಅಂತ, ಬಟ್ ಅವ್ರಿಗೇನು ಕ್ವೆಶ್ಚನ್ ಮಾಡಿಲ್ಲ ದೇವಿ. ಹೌದಾ ನೀನು ನಿಜವಾಗ್ಲೂ ಟೈಗರಾ ನೋಡೋಣ ಅಂತ, ಏನೋ ಒಂದು ಕರ್ಮ ಕಳಿಸ್ತಾಳೆ ಹಂಗೆ.